ಇದು ಅದಕ್ಕೋಸ್ಕರ ಸಪರೇಟ್ ಆಗಿ ಬರ್ತೀನಿ ನೋಡಿ. ಇಲ್ಲಿ 3 ಜನ ಕೂತಿದ್ದಾರೆ, ಓನ್ಲಿ ಯು ಅಂಡ್ ಡೈ ಅಂತ. ಆ ಯು ಅಂಡ್ ಡೈ ಬೇರೆ, ಅದು ಓನ್ಲಿ ಯು ಪ್ರಜಾಕೀಯ. ಅವಶ್ಯಕತೆ ಇದೆ ಸರ್, ಪ್ರಜಾಕೀಯ ಅವಶ್ಯಕತೆ ಇದೆ. ಯಾಕಂದ್ರೆ ಸದ್ಯ ರಾಜಕೀಯ ಸ್ಥಿತಿಗತಿಗಳು ನೋಡಿದ್ರೆ ನಿಮ್ಮ ಪ್ರಜಾಕೀಯ ಅವಶ್ಯಕತೆ ಇದೆ. ಇಲ್ಲ ನಿಮಗೆ ಅವಶ್ಯಕತೆ ಇದೆ ಅನ್ಸಿದ್ದೆ ಒಂದು ಮೊದಲನೇ ಪ್ಲಸ್ ಪಾಯಿಂಟ್, ಮೊದಲನೇ ಗೆಲುವುದು. ಅದ್ ಅರ್ಥ ಆಗ್ಬಿಟ್ರೆ ಸಾಕು, ಎಲ್ರಿಗೂ ಅವಶ್ಯಕತೆ ಇದೆ. ಅದು ಆಕ್ಚುಲಿ ನನಗ್ ಮಾತ್ರ ಅಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ಸೊ ಎಲ್ರೂ ಇನ್ವಾಲ್ವ್ ಆಗ್ಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಅದು. ಸೊ ಅದಕ್ಕೆ ಒಂದು ಪಕ್ಷ ಮಾಡಿದಾಗ ಏನಂದ್ರೆ, ಸರ್ ಇದು ನಿಮ್ ಪಕ್ಷ ಅಂತಾನೆ ಒಂದ್ 4 ವರ್ಷ 5 ವರ್ಷ ಹೇಳಿದ್ರು. ನಾನು ಹೇಳ್ತಾನೆ ಬಂದೆ, ಇಲ್ಲಪ್ಪ ನಾನು ಈ ಪಕ್ಷದಲ್ಲಿ ಒಬ್ಬ ಕೆಲಸಗಾರ ಅಷ್ಟೇ, ಇದು ನಿಮ್ ಪಕ್ಷ ಅಂತ. ಬಟ್ ಅದು ಸ್ವಲ್ಪ ಆಡ್ ಅನ್ಸತ್ತೆ ಎಲ್ಲರಿಗೂ, ಏನೋ ಇದೆಯಾ ಹೆಂಗದು ಅಂತ. ಸೊ ಆಪ್ ಇದೆ, ನೀವು ಅದನ್ನ ತೆಗೆದು ನೋಡ್ರೆ ಎಲ್ಲ ಗೊತ್ತಾಗುತ್ತೆ. ಅದನ್ನ ನೋಡಿದ್ರೆ ಸಾಕು, ಒಂದು ಅರ್ಧ ಗಂಟೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸ್ಟಾರ್ಟ್ ಮಾಡ್ತೀರಾ ಸರ್? 2028 ಎಲೆಕ್ಷನ್ ಸ್ಟಾರ್ಟ್ ಮಾಡ್ತೀರಾ? ಮಾಡೋಣ ಅಂತೇಳಿ, ನಾವು ಮಾಡ್ತೀವಿ ಅಂತೇಳಿ, ಅದು ಪ್ರಜಾಕೀಯ. ಮಾಡ್ತೀರಾ ಅಂದ್ರೆ ಅದು ರಾಜಕೀಯ. ಇದು ಅದಕ್ಕೋಸ್ಕರ ಸಪರೇಟ್ ಆಗಿ ಬರ್ತೀನಿ ನೋಡಿ. ಇಲ್ಲಿ 3 ಜನ ಕೂತಿದ್ದಾರೆ, ಓನ್ಲಿ ಯು ಅಂಡ್ ಡೈ ಅಂತ. ಆ ಯು ಅಂಡ್ ಡೈ ಬೇರೆ, ಅದು ಓನ್ಲಿ ಯು ಪ್ರಜಾಕೀಯ. ಅವಶ್ಯಕತೆ ಇದೆ ಸರ್, ಪ್ರಜಾಕೀಯ ಅವಶ್ಯಕತೆ ಇದೆ. ಯಾಕಂದ್ರೆ ಸದ್ಯ ರಾಜಕೀಯ ಸ್ಥಿತಿಗತಿಗಳು ನೋಡಿದ್ರೆ ನಿಮ್ಮ ಪ್ರಜಾಕೀಯ ಅವಶ್ಯಕತೆ ಇದೆ. ಇಲ್ಲ ನಿಮಗೆ ಅವಶ್ಯಕತೆ ಇದೆ ಅನ್ಸಿದ್ದೆ ಒಂದು ಮೊದಲನೇ ಪ್ಲಸ್ ಪಾಯಿಂಟ್, ಮೊದಲನೇ ಗೆಲುವುದು. ಅದ್ ಅರ್ಥ ಆಗ್ಬಿಟ್ರೆ ಸಾಕು, ಎಲ್ರಿಗೂ ಅವಶ್ಯಕತೆ ಇದೆ. ಅದು ಆಕ್ಚುಲಿ ನನಗ್ ಮಾತ್ರ ಅಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ಸೊ ಎಲ್ರೂ ಇನ್ವಾಲ್ವ್ ಆಗ್ಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಅದು. ಸೊ ಅದಕ್ಕೆ ಒಂದು ಪಕ್ಷ ಮಾಡಿದಾಗ ಏನಂದ್ರೆ, ಸರ್ ಇದು ನಿಮ್ ಪಕ್ಷ ಅಂತಾನೆ ಒಂದ್ 4 ವರ್ಷ 5 ವರ್ಷ ಹೇಳಿದ್ರು. ನಾನು ಹೇಳ್ತಾನೆ ಬಂದೆ, ಇಲ್ಲಪ್ಪ ನಾನು ಈ ಪಕ್ಷದಲ್ಲಿ ಒಬ್ಬ ಕೆಲಸಗಾರ ಅಷ್ಟೇ, ಇದು ನಿಮ್ ಪಕ್ಷ ಅಂತ. ಬಟ್ ಅದು ಸ್ವಲ್ಪ ಆಡ್ ಅನ್ಸತ್ತೆ ಎಲ್ಲರಿಗೂ, ಏನೋ ಇದೆಯಾ ಹೆಂಗದು ಅಂತ. ಸೊ ಆಪ್ ಇದೆ, ನೀವು ಅದನ್ನ ತೆಗೆದು ನೋಡ್ರೆ ಎಲ್ಲ ಗೊತ್ತಾಗುತ್ತೆ. ಅದನ್ನ ನೋಡಿದ್ರೆ ಸಾಕು, ಒಂದು ಅರ್ಧ ಗಂಟೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸ್ಟಾರ್ಟ್ ಮಾಡ್ತೀರಾ ಸರ್? 2028 ಎಲೆಕ್ಷನ್ ಸ್ಟಾರ್ಟ್ ಮಾಡ್ತೀರಾ? ಮಾಡೋಣ ಅಂತೇಳಿ, ನಾವು ಮಾಡ್ತೀವಿ ಅಂತೇಳಿ, ಅದು ಪ್ರಜಾಕೀಯ. ಮಾಡ್ತೀರಾ ಅಂದ್ರೆ ಅದು ರಾಜಕೀಯ.